ಗೊಬ್ಬರ ಹಾಕ್ತಾ ಇದ್ದೀವಿ ಕಾಫಿಗೆ ಮೆಣಸಿಗೆ ಅಡಿಕೆಗೆ ಗೊಬ್ಬರ ಹಾಕ್ತಾ ಇದ್ದೀವಿ. ಯೂರಿಯಾ ಬಂದುಬಿಟ್ಟು ಚಿಕ್ಕ ಅರ್ಲದು, ಆದರೆ ಪೊಟ್ಯಾಶ್ ನೋಡಿ, ಪೊಟ್ಯಾಶ್ ನಮಗೆ ಇದು ಗ್ರಾನ್ಯೂಲ್ಸಲ್ಲಿದೆ ಪೊಟ್ಯಾಶು. DAP ಅಷ್ಟೇ ಆಲ್ಮೋಸ್ಟ್ ಒಂದು 2.5 kg ಹಾಕ್ತಾಯಿದ್ದೀವಿ. ಒಂದು ಅಟ್ಲೀಸ್ಟ್ 150 ಗ್ರಾಮ್ಸ್ ಒಂದೊಂದು ಕೈಲಿ ಬರೋಂಗೆ, ಒಂದು 350 ಗ್ರಾಮ್ಸ್ ಡಿಪೆಂಡ್ ಅಪ್ ಒಂದು ಗಿಡ ಯಾವುದ್ಯಾವುದು ಅದ್ರ ಮೇಲೆ ಆಗುತ್ತೆ. ಒಂದೊಂದ್ಸತಿ ಅನಿಸುತ್ತೆ ಲೈಫ್ ಎಷ್ಟು ಫಾಸ್ಟ್ ಹೋಗ್ಬಿಡ್ತು ಅಂತ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ. ನಿಜವಾಗ್ಲೂ ಎಲ್ಲರಿಗೂ ಅದು ಬರ್ಬೋದು, ಏನಪ್ಪ ಈ ಕಾಲೇಜ್ ಪಾಸ್ ಔಟ್ ಆಗಿದ್ವಿ, ಈಗ ನೋಡಿದ್ರೆ ಆಲ್ಮೋಸ್ಟ್ ಕಾಲೇಜ್ ದಾಟ್ಬಿಟ್ಟು 19 ಇಯರ್ಸಲ್ಲಿ ಆಗಿಬಿಡ್ತಲ್ಲ ಅನಿಸ್ತು. 1 ಇಂಚು 1.5 ಇಂಚು 3/4 ಇಂಚು 50 ಇಂಚು ಆ ಥರ ಮಳೆ ಬರ್ತಾಯಿತ್ತು. ಫ್ರಮ್ ಪಾಸ್ಟ್ 3 ಡೇಸಿಂದ ಮಳೆ ಇಲ್ಲ. ಈಗ ಬೆಸ್ಟ್ ಟೈಮು ನಾನು ನೋಡ್ತಾ ಇದ್ದೀನಲ್ಲ, ಸಾಯಂಕಾಲ ಹೊತ್ತು ಮಳೆ ಬರ್ತಾಯಿದೆ, ಬೆಳಿಗ್ಗೆ ಸ್ವಲ್ಪ ಬಿಸಿಲು ಇದೆ, ಮೋಡ ಇದೆ. ಬೆಸ್ಟ್ ಟೈಮ್ ವೆದರ್ ಹೇಳಬೇಕು ಅಂತಂದರೆ ಹಾಕೋಕ್ಕೆ. ಇದರಲ್ಲಿ ಒಂದೊಂದು ಟಾಪಿಕ್ ಇರುತ್ತೆ. ಈ ವರ್ಷದಲ್ಲಿ ಟಾಪಿಕ್ ಏನು ಅಂತಂದರೆ ಮಳೆ ಕಮ್ಮಿ ಇದೆ, ಆದರೂ ಕಾಫಿ ಯಾಕೆ ಡ್ರಾಪಿಂಗ್ ಆಗಿದೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಗ್. ಬನ್ನಿ, ಇವತ್ತು ಗೊಬ್ಬರ ಹಾಕ್ತಾಯಿದ್ದೀವಿ ಕಾಫಿಗೆ ಮೆಣಸಿಗೆ ಅಡಿಕೆಗೆ ಗೊಬ್ಬರ ಹಾಕ್ತಾಯಿದ್ದೀವಿ. ಬನ್ನಿ ನೋಡಿ, ಬನ್ನಿ ಈಗ ಮಿಕ್ಸಿಂಗ್ ಆಗ್ತಾಯಿದೆ. ನೋಡಿ, ಯೂರಿಯಾ ಬಂದುಬಿಟ್ಟು ಚಿಕ್ಕ ಅರ್ಲದು, ಆದರೆ ಪೊಟ್ಯಾಶ್ ನೋಡಿ, ಪೊಟ್ಯಾಶ್ ನಮಗೆ ಇದು ಗ್ರಾನ್ಯೂಲ್ಸಲ್ಲಿದೆ ಪೊಟ್ಯಾಶು. DAP ಅಷ್ಟೇ ನೋಡಿ, DAP ಅಷ್ಟೇ. ನೋಡಿ, DAP ಗ್ರಾನ್ಯೂಲ್ಸು. ಎಸ್, ಈಗ ನೋಡಿ, ಈಗ ಗೊಬ್ಬರ ರೆಡಿ ಮಿಕ್ಸ್ ಮಾಡಿದ್ದೀವಿ, ಮಾಡಿಬಿಟ್ಟು ಹಾಕ್ತಾಯಿದ್ದೀವಿ. ಇದು ಬಂದ್ಬಿಟ್ಟು ನಾವು DAP ಮಿಕ್ಸರ್ ಹಾಕ್ತಾ ಇರೋದು. DAP ಯೂರಿಯಾ ಪೊಟ್ಯಾಶ್ ಹಾಕ್ತಾಯಿದ್ದೀವಿ. ಈ ಮಿಕ್ಸಿಂಗ್ ಹಾಕೋದ್ರಿಂದ ಏನು ಅಂತಾರೆ, ನಮ್ಮ ಹತ್ತಿರ ಫರ್ಟಿಲೈಸರ್ ಅಪ್ಲಿಕೇಟರ್ ನಾವು ಯೂಸ್ ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ಫರ್ಟಿಲೈಸರ್ ಅಪ್ಲಿಕೇಟರ್ ಒಂದು ಕಾಂಪ್ಲೆಕ್ಸ್ ಬೇರೆ ಅಮೇಜಿಂಗ್ ಆಗುತ್ತೆ. ನಾನು ಕಾಂಪ್ಲೆಕ್ಸ್ ಆಗ್ತಾಯಿಲ್ಲ ಈ ವರ್ಷ ನಾನು ಖಾಲಿ DAP ಮಿಕ್ಸರು ಮತ್ತು SSP ಹಾಕಿದೆ. ಆಮೇಲೆ ಸೆಕೆಂಡ್ ರೌಂಡ್ ಬಂದುಬಿಟ್ಟು, ಥರ್ಡ್ ರೌಂಡ್ ಬಂದುಬಿಟ್ಟು ಪುನಃ DAP ಮಿಕ್ಸರ್ ಹಾಕಿದೆ. ಈಗ DAP ಮಿಕ್ಸರ್ ಬಂದು 2ನೇ ರೌಂಡ್ ಆಗ್ತಾಯಿದೆ. ಈಗ ಟೋಟಲ್ ಗೊಬ್ಬರ ಬಂದುಬಿಟ್ಟು 3 ರೌಂಡ್ ಆಗಿದೆ. 1 ಕ್ಯಾಲ್ಸಿಯಂ ನೈಟ್ರೇಟ್ ಹಾಕಿದ್ದೀವಿ. ಈಗ ಲೋಡ್ ಮಾಡ್ತಾಯಿದ್ದೀವಿ. ಇಲ್ಲಿ ಆಲ್ಮೋಸ್ಟ್ ಒಂದು 2.5 kg ಹಾಕ್ತಾಯಿದ್ದೀವಿ. ಒಂದು ಅಟ್ಲೀಸ್ಟ್ 150 ಗ್ರಾಮ್ಸ್ ಒಂದೊಂದು ಕೈಲಿ ಬರೋಂಗೆ, ಒಂದು 350 ಗ್ರಾಮ್ಸ್ ಡಿಪೆಂಡ್ ಅಪ್ ಒಂದು ಗಿಡ ಯಾವುದ್ಯಾವುದು ಅದ್ರ ಮೇಲೆ ಆಗುತ್ತೆ. ಇದಕ್ಕೆಲ್ಲ ಚಿಕ್ಕ ಚಿಕ್ಕ ಗಿಡ, ಇದಕ್ಕೊಂದು 350 ಗ್ರಾಮ್ಸ್ ತನಕ ಹೋಗ್ಬೋದು ಇದಕ್ಕೆ, ಈ ಚಿಕ್ಕ ಗಿಡಕ್ಕೆ. ಮೆಣಸಿಗೂ ಅಷ್ಟೇ ಡಿಪೆಂಡ್ ಅಪ್ ಒಂದು ಬಳ್ಳಿ, ಅದಕ್ಕೂ ಹಾಕ್ತಾಯಿರ್ತೀವಿ ಎಷ್ಟು ಬೇಕು ಅಂತ. ಏನಂತಂದರೆ ಬಳ್ಳಿ ಸೈಜ್ ನೋಡಿಕೊಂಡು, ಗಿಡ ಸೈಜ್ ನೋಡಿಕೊಂಡು, ಅಡಿಕೆ ಸೈಜ್ ನೋಡಿಕೊಂಡು ಅದ್ರ ಮೇಲೆ ಗೊಬ್ಬರ ಹಾಕಿ ಡಿಸೈಡ್ ಮಾಡ್ತೀವಿ. ಮ್ಯಾಕ್ಸಿಮಮ್ 400 ತನಕ ಹೋಗುತ್ತೆ, 350 400 ತನಕ ಹೋಗುತ್ತೆ ಒಂದೊಂದು. ಬನ್ನಿ, ಟ್ಯಾಕ್ಟ್ರಿ ತಂದ್ಬಿಡೋಣ. ನಮಗಂತೂ ಟ್ಯಾಕ್ಟ್ರಿ ತೊಗೊಂಡೋಗೋದು ಶಿಫ್ಟಿಂಗ್ ಡೇ ಇರುತ್ತೆ ಕೆಲಸ. ಆಲ್ಮೋಸ್ಟು ನಾವು ಏನು ಮಾಡ್ತೀವಿ ಅಂತಂದರೆ ಬೀದಿ ಹಿಂಗೆ ಹಾಕೊಂಡು ಹೋಗ್ಬಿಡ್ತೀವಿ. ಇಲ್ಲಿಗೆ 2 ರೌಂಡು 2 ಕೈ ಹಾಕ್ತೀವಿ. ಫೈನ್. ನನಗೇನು ಒಟ್ಟರಲ್ಲಿ ಏನಂತಂದರೆ, ನನಗೆ ಬಡ್ಡೆಗೆ ಮಾತ್ರ ಹಾಕೋಕೆ ಹೋಗ್ಬಾರ್ದು. ಸ್ವಲ್ಪ ದೂರ ಹಾಕ್ತಿದ್ರು ಪರವಾಗಿಲ್ಲ, ದೂರ ಹಾಕ್ಕೊಂಡು ಬೀದಿಗೆ ಹಾಕೊಂಡು ಹೋಗ್ಬಿಡ್ತಾರೆ ಹಿಂಗೆ. ಬನ್ನಿ, ಒಂದೊಂದ್ಸತಿ ಅನಿಸುತ್ತೆ ಲೈಫ್ ಎಷ್ಟು ಫಾಸ್ಟ್ ಹೋಗ್ಬಿಡ್ತು ಅಂತ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ. ನಿಜವಾಗ್ಲೂ ಎಲ್ಲರಿಗೂ ಅದು ಬರ್ಬೋದು, ಏನಪ್ಪ ಈ ಕಾಲೇಜ್ ಪಾಸ್ ಔಟ್ ಆಗಿದ್ವಿ, ಈಗ ನೋಡಿದ್ರೆ ಆಲ್ಮೋಸ್ಟ್ ಕಾಲೇಜ್ ದಾಟ್ಬಿಟ್ಟು 19 ಇಯರ್ಸಲ್ಲಿ ಆಗಿಬಿಡ್ತಲ್ಲ ಅನಿಸ್ತು. ಅದ್ರ ಫುಲ್ ನಮ್ಮದೇನಂತಂದರೆ ಕಾಲೇಜ್ ಆದಮೇಲಂತೂ ಒಂದು 3-4 ವರ್ಷ ಬ್ಯಾಂಗ್ಳೂರು, ಆಮೇಲೆ ಬಂದಿದ್ದು ತೋಟ ಬಿಟ್ಟು ಇನ್ನೇನು ಕೆಲಸ ಮಾಡಿಲ್ಲ. ಆಮೇಲೆ ತೋಟ 3-4 ಇಯರ್ಸಿಂದ, ಒಂದು 5 ಇಯರ್ಸಿಂದ ಯೂಟ್ಯೂಬ್, ಅಲ್ಲಿ ಇನ್ಸ್ಟಾಗ್ರಾಮ್, ಈ ಪಾಡ್ಕಾಸ್ಟ್ ಎಲ್ಲ ಬರ್ತಾಯಿದ್ದೀವಿ. ಹೆಂಗೆ ಹೋಗ್ಬಿಡ್ತು ಟೈಮ್, ಏನು ಕತೆ ಅಂತಲೇ ಅರ್ಥ ಆಗಲ್ಲ. ಮತ್ತು ಇನ್ನೊಂದು ಏನು ಅಂತಂದರೆ, ನಮ್ಮದು ತೋಟ ಜೊತೆಗೆ ನಾನು ಬೈಕ್ ರೈಡ್ ಮಾಡ್ತಾಯಿದ್ದೆ. ಮೊದಲು ಸಿಕ್ಕಾಪಟ್ಟೆ ಮಾಡ್ತಾಯಿದ್ದೆ ಬೈಕ್ ರೈಡು. ವರ್ಷಕ್ಕೆ 1 ಟ್ರಿಪ್ ಅಂತ 100% ಫಾರ್ 28 ಡೇಸ್ ಹೋಗ್ತಾಯಿದ್ದೆ ನಾನೆಲ್ಲ ಫ್ರೆಂಡ್ಸ್ ಜೊತೆಗೆ, ಒಬ್ಬನೇ ಎಲ್ಲ ಮಾಡಿದ್ದೆ. ಈಗ ಒಂದು 2-3 ಇಯರ್ಸಿಂದ ಏನಾಗ್ತಿದೆ ಅಂತಂದರೆ, ಇಂಟರ್ನ್ಯಾಷನಲ್ ಟ್ರಿಪ್ ಮಾಡ್ತಾಯಿದ್ದೀವಿ, ಕಾಫಿ ಪ್ಲಾಂಟೇಷನ್ ವಿಸಿಟ್ ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ಲೈಫ್ ಮಾತ್ರ ಚಾಲೆಂಜಿಂಗು. ಮದುವೆ ಆಯಿತು, ಮಕ್ಕಳಾಯಿತು, ಅದ್ರ ಜೊತೆಗೆ ಮಕ್ಕಳು ದೊಡ್ಡವರಾಗ್ತಾ ಬಂದರು, ಅಪ್ಪ ಅಮ್ಮನ ವಯಸ್ಸಾಗ್ತಾ ಬಂತು, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಬಂತು. ಯಾಕೆ ಹೇಳ್ತಿದ್ದೀನಿ ಗೊತ್ತಿಲ್ಲ, ಆದರೆ ಹೇಳಬೇಕು ಅನಿಸ್ತು, ಹೇಳ್ತಾಯಿದ್ದೀನಿ, ಗೊತ್ತಿಲ್ಲ. ಬನ್ನಿ, ಈಗ ಪಾರ್ಟ್ ಆಫ್ ಲೈಫ್ ಅದು. ಈಗ ನೋಡ್ತಾ ಹಿಂಗೆ ಇನ್ನು 10 ವರ್ಷ ಆದಮೇಲೆ 50 ವರ್ಷಕ್ಕೆ ಹೋಗ್ಬಿಡ್ತೀವಿ. ನೋಡ್ತಾ ಇನ್ನೊಂದು 10 ವರ್ಷ ಆದಮೇಲೆ 60 ವರ್ಷಕ್ಕೆ ಹೋಗ್ತೀವಿ. ಆಮೇಲೆ ಇರೋದೇ ಸಾಕು ಅಂತ, ನಮ್ಮ ಪಾಡಿಗೆ ಇರೋದೇ ಸಾಕಪ್ಪ, ಎಷ್ಟು ಕಷ್ಟಪಡೋದು ಅಂತ. ಆಗ ಯಂಗ್ಸ್ಟರ್ಸ್ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಲೆಗಸಿನ ಚೆನ್ನಾಗಿರುತ್ತೆ. ಗೊಬ್ಬರ ಮಿಕ್ಸಿಂಗ್ ಬಗ್ಗೆ ಹೇಳಿಲ್ಲ. ಗೊಬ್ಬರ ಮಿಕ್ಸಿಂಗ್ ಬಂದುಬಿಟ್ಟು 6 DAP ಹಾಕ್ತಿದ್ದೀವಿ, 7 ಯೂರಿಯಾ ಹಾಕ್ತೀವಿ, 7 ಪೊಟ್ಯಾಶ್ ಹಾಕ್ತಾಯಿದ್ದೀವಿ. ಆಮೇಲೆ ಇದಾದಮೇಲೆ 15 ದಿನ ಬಿಟ್ಬಿಟ್ಟು ಒಂದೊಂದು ಚೂರು ಜಿಂಕ್ ಸಲ್ಫೇಟು ಮತ್ತು ಬೋರಾನ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 50 ಗ್ರಾಮ್ಸ್ ಪರ್ ಪ್ಲ್ಯಾಂಟು ಸುಮ್ಮನೆ ಎಸಿತಾ ಹೋಗ್ಬಿಡ್ತೀವಿ ಅಷ್ಟೇ. ಹಿಂದೆ ಭಾರಿ ಮಳೆ ಬರ್ತಾಯಿತ್ತು. ಭಾರಿ ಅಂತೇನಿಲ್ಲ, ಒಂದು 2 ಇಂಚು 1.5 ಇಂಚು 3/4 ಇಂಚು 50 ಇಂಚು ಆ ಥರ ಮಳೆ ಬರ್ತಾಯಿತ್ತು. ಫ್ರಮ್ ಪಾಸ್ಟ್ 3 ಡೇಸಿಂದ ಮಳೆ ಇಲ್ಲ.
ಈಗ ಬೆಸ್ಟ್ ಟೈಮು ನಾನು ನೋಡ್ತಾ ಇದ್ದೀನಲ್ಲ, ಸಾಯಂಕಾಲ ಹೊತ್ತು ಮಳೆ ಬರ್ತಾಯಿದೆ, ಬೆಳಿಗ್ಗೆ ಸ್ವಲ್ಪ ಬಿಸಿಲು ಇದೆ, ಮೋಡ ಇದೆ. ಬೆಸ್ಟ್ ಟೈಮ್ ವೆದರ್ ಹೇಳಬೇಕು ಅಂತಂದರೆ ಹಾಕೋಕ್ಕೆ ನೋಡಿ, ಇಲ್ಲೆಲ್ಲ ಗೊಬ್ಬರ ಹಾಕೊಂಡು ಹೋಗ್ತಾಯಿದ್ದೀವಿ. ಈಗ ಬೆಸ್ಟ್ ಟೈಮ್, ಇದನ್ನ ಯುಟಿಲೈಸ್ ಮಾಡ್ಕೊಂಬಿಡೋಣ ಈಗ. ಯಾಕೆಂದರೆ ಟೈಮ್ ಈ ವರ್ಷದ್ದು ಕೆಲಸ ಮಾತ್ರ ಲಾಸ್ಟ್ ಇಯರ್ ಥರ ಕೆಲಸ ಅಲ್ಲ. ಈ ವರ್ಷ ಏನಾಗಿದೆ ಅಂತ, ಲಾಸ್ಟ್ ಇಯರ್ ಮಳೆ ಇತ್ತು, ಈ ವರ್ಷ ಬಿಸಿಲು ಮಳೆ. ಆದರೆ ಅಗ್ರಿಕಲ್ಚರ್ಗೆ ಬೆಸ್ಟ್ ವೆದರ್ ಅಂತ ಹೇಳ್ಬೋದು. ಯಾಕೆಂತಂದರೆ ನಮ್ಗೆ ಒಳ್ಳೆ ಟೈಮ್ ಕೊಟ್ಟಿದೆ ಕೆಲಸ ಎಲ್ಲ ಮಾಡೋಕ್ಕೆ. ಆದರೆ ಏನಾಗುತ್ತೆ ಅಂತ, ಈ ಥರ ಮಳೆ ಇಲ್ಲ ಅಂತಾರೆ, ನೆಕ್ಸ್ಟ್ ಇಯರ್ಗೆ ಜಲ ಇರೋಲ್ಲ ಮೇಯ್ನು. ಸ್ವಲ್ಪ ಸ್ಟೋರೇಜ್ ವಾಟ್ರಲ್ಲಿ ನಾವು ಸ್ಪ್ರಿಂಕ್ಲರ್ ಮಾಡ್ಕೊಂಬಿಡ್ಬೋದು. ಸ್ಟೋರೇಜ್ ವಾಟ್ರ್ ಮುಗಿದಾದ್ಮೇಲೆ ಏನು ಅಂತ ದೊಡ್ಡ ಕ್ವಶನ್ಸ್ ಇರುತ್ತೆ. ವೆದರ್ ಅಂತೂ ಒಳ್ಳೆ ಮೋಡ ಕಟ್ಟಿದ ವಾತಾವರಣ. ಇಲ್ಲಿ ಫುಲ್ ಇದು ದೊಡ್ಡ ರೋಬಸ್ಟ್ ಆಯಿತು. ದೊಡ್ಡ ರೋಬಸ್ಟದಲ್ಲಿ ಮೆಣಸು ಬಂದುಬಿಟ್ಟು ಇದೆ, ಇಲ್ಲ ಅಂತಿಲ್ಲ, ಇದೆ ಸ್ವಲ್ಪ ದೂರ. ಅಂದರೆ ನಾವು ಏನು ಕಾನ್ಸಂಟ್ರೇಟ್ ಮಾಡಿ ಆದಷ್ಟು ಓಪನ್ಲಿದೆ ಇದು. ಇದರಲ್ಲಿ ದೊಡ್ಡ ರೋಬಸ್ಟ್ ಹಳೆ ಬೀಳಿದೆ ಅಲ್ಲ, ಯಾಕೆಂದರೆ ಇಲ್ಲಿಗೆ ನಾವು ಚಿಕ್ಕ ಬೀಳು ಹಾಕಿ ತರೋದು ಭಾರಿ ಕಷ್ಟ ಇದೆ. ಯಾಕೆಂದರೆ ಇಲ್ಲೇ ಫುಲ್ ಗಿಡ ತೆಕ್ಕೋಬೇಕು. ತರೋಕ್ಕಾಗಲ್ಲ ಅಂತಿಲ್ಲ, ತರ್ಬೋದು. ಆದರೆ ಫುಲ್ ಗಿಡ ಎಲ್ಲ ತೆಗೆದುಬಿಟ್ಟು ರೆಕ್ಕೆಲ್ಲ ಓಪನ್ ಮಾಡ್ಕೊಂಡು ನಡಬೇಕು. ಇಲ್ಲಿ ಓಪನ್ಲಿದೆ, ಇದರಲ್ಲಿ ಚೆನ್ನಾಗಿದೆ ನೋಡಿ. ಈಗ ಏನೊಂದು ಅಬ್ಸರ್ವ್ ಮಾಡೋಕ್ಕೆ, ಗೊಬ್ಬರ ಹಾಕ್ಬೇಕಂದ್ರೆ ಇವರು ದೂರ ಹಾಕೋಕ್ಕೆ ಹೇಳಬೇಕು. ಯಾಕೆಂದರೆ ಹಾಕ್ತಾ ಏನಾಗುತ್ತೆ ಅಂತಂದರೆ ಬಡ್ಡೆಗೆಲ್ಲ ಎಸ್ಬಿಡ್ತಾರೆ. ಅದಕ್ಕೆ ಏನಾಗ್ತದೆ ಅಂತ ನಾವು ಬೀದಿಗೆ ಹಾಕೋಕ್ಕೆ ಹೇಳ್ತೀವಿ. ಈಗ ರೋಬಸ್ಟಾಗಿ ನಮ್ಗೆ ಎಲ್ಲಿಗೆ ಎಷ್ಟು ದೂರ ಹಾಕಿದ್ರಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇದ್ರದ್ದು ಬೇರೆ ಆಲ್ಮೋಸ್ಟ್ ಇಲ್ಲಿ ತನಕನೂ ಬಂದಿರುತ್ತೆ. ಅಲ್ಲಂತಂದು ಬಡ್ಡೆಗೆ ಹಾಕಬೇಕು ಅಂತೇನಿಲ್ಲ ಅಲ್ಲ, ಅದಕ್ಕೆ ಬಡ್ಡೆಗೆ ಹಾಕಬೇಕು ಅಂತೇನಿಲ್ಲ, ದೂರ ಹಾಕಿದ್ರಾಗುತ್ತೆ. ದೂರ ಬಡ್ಡೆಗೆ ಹಾಕೋಕ್ಕೆ ಹೋಗಬಾರ್ದು ಫಸ್ಟ್ ಆಫ್ ಆಲು. ವರ್ಷದಲ್ಲಿ ಒಂದೊಂದು ಟಾಪಿಕ್ ಇರುತ್ತೆ. ಈ ವರ್ಷದಲ್ಲಿ ಟಾಪಿಕ್ ಏನು ಅಂತಂದರೆ, ಮಳೆ ಕಮ್ಮಿ ಇದೆ ಆದರೂ ಕಾಫಿ ಯಾಕೆ ಡ್ರಾಪಿಂಗ್ ಆಗಿದೆ ಅಂತ. ನಿಜವಾಗ್ಲೂ ಯಾಕೆ ಅಂತಂದರೆ, ಸ್ಟಾರ್ಟಿಂಗಿಂದ ಬ್ಲಾಸಮ್ ಆಗಿರೋದಾಗಲಿ, ಮಳೆ ಬಂದಿರೋ ಪ್ಯಾಟ್ರನ್ ಆಗಲಿ, ನಾವು ಜನವರಿಲೇ ಮಳೆ ಆಗಿಬಿಟ್ಟಿತ್ತು ನಮಗೆ. ಜನವರಿಲಿ ಸ್ಟಾರ್ಟಿಂಗ್ ಕಾಫಿ ಕುಯ್ಬೇಕಾಗಿತ್ತು. ಆಲ್ಮೋಸ್ಟ್ 15% ಅಷ್ಟು ಬ್ಲಾಸಮ್ ಆಗಿತ್ತು. ಅದು ಏನಾಗುತ್ತೆ ನಿಮಗೆ ಅನ್ನೀವನ್ ಸೈಜಲ್ಲಿ ಆಗಿಬಿಡುತ್ತೆ. ಅನ್ನೀವನ್ ಸೈಜಲ್ಲಿ ಆದಾಗ ನಿಮ್ಗೆ ಏನಾಗುತ್ತೆ, ದಪ್ಪ ಆಗಿರೋದೆಲ್ಲ ನಿಮಗೆ ಸೈಜ್ ಬಂದಿರುತ್ತೆ. ಒಳಗೆ ನಿಮಗೆ ಚಿಕ್ಕದು ಕಾಫಿ ಇರುತ್ತೆ. ಅದೇನಾಗುತ್ತೆ ಅಂತಂದರೆ, ನಿಮ್ಗೆ ಕಪ್ಪಾಗಕ್ಕೆ ಸ್ಟಾರ್ಟ್ ಆದಷ್ಟು ನೀವು ಆಗಲೇ ಉದುರಿಸ್ಬಿಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅದು ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಪ್ರೆಡ್ ಆದಮೇಲೆ ನಿಮಗೆ ಡ್ರಾಪಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇನ್ನೂ ನಾವು ಏನು ಮಾಡ್ಬೋದು ಅಂತಂದರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಬನ್ನಿ ತೋರಿಸ್ತೀನಿ. ಈಗ ನೋಡಿ, ಇಲ್ಲಿ ಇದೇನಾಗಿದೆ ನೋಡಿ, ಚಿಕ್ಕದಾಗಿ ಆಗಿತ್ತು, ಇಲ್ಲಿ ಚಿಕ್ಕದಾಗಿ ಇದು ಸ್ಪ್ರೆಡ್ ಆಗಿದೆ ನೋಡಿ. ಇದೆಲ್ಲ ಹಿಂಗೆಲ್ಲ ಅದಕ್ಕೆ ಏನು ಮಾಡಿ ಅಂತಂದರೆ, ಕ್ಲೀನಾಗಿ ಇಲ್ಲಿ ಇಟ್ಕೊಂಡು ಗಿಡನ ನೋಡಿ ಉದುರಿಸ್ಬಿಡ್ಬೇಕು. ಅದನ್ನ ಬಿಡಬಾರ್ದು. ಉದುರಿಸಲು ಏನಾಗುತ್ತೆ, ಕಪ್ಪುದು ನಿಮಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಯಾವುದು ಕೊಳೆ ರೋಗ ಬಂದಿದ್ದನ್ನ ಕಾಫಿ ನಿಮಗೆ ತಾಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಇದೆಲ್ಲ ನೋಡಿ ಸ್ಟಾರ್ಟ್ ಆಗಿರೋದು ಅನ್ನೀವನ್ ಸೈಜಿಂದ. ಚಿಕ್ಕ ಸೈಜು, ದೊಡ್ಡ ಸೈಜ್ ಏನಾಗಿಲ್ಲ, ಚಿಕ್ಕ ಸೈಜು ನೋಡಿ. ಇದೆಲ್ಲ ಸ್ಪ್ರೆಡ್ ಆಗಿರೋದು ನಿಮಗೆ. ಇದೇನಾಗುತ್ತೆ, ನೆಕ್ಸ್ಟ್ ಇಲ್ಲಿಗೆ ಟಚ್ ಆಗುತ್ತೆ, ಇದಕ್ಕೆ ಸ್ಪ್ರೆಡ್ ಆಗುತ್ತೆ. ಇದು ಸ್ಟಾರ್ಟ್ ಆಗಿದೆ ನೋಡಿ, ಇದು ಸ್ಟಾರ್ಟ್ ಆಗಿದೆ. ಟಚ್ ಹಾಕಿ ಇದನ್ನ ತಗೋಬೇಕು ನೋಡಿ. ಇದೆಲ್ಲ ಹಿಂಗೆ ನೋಡಿ, ಇದೆಲ್ಲ ತಗೋಬೇಕು ನೋಡಿ. ಇದೆಲ್ಲ ಸ್ಟಾರ್ಟ್ ಆಗಿದೆ ನೋಡಿ. ಇದೆಲ್ಲ ಚೆನ್ನಾಗಿತ್ತು, ಇದು ಟಚ್ ಆಗಿ ನೋಡಿ ಸ್ಟಾರ್ಟ್ ಆಗಿರೋದು. ಅದಕ್ಕೆ ಇದನ್ನ ಉದುರಿಸ್ಬಿಡ್ಬೇಕು ನೋಡಿ. ಈ ಥರ ಉದುರಿಸಿದಾಗ ನಿಮಗೆಲ್ಲೂ ಕೊಳೆ ರೋಗ ಇರೋಲ್ಲ. ಆಮೇಲೆ ಡ್ರಾಪಿಂಗ್ಸ್ ಕಮ್ಮಿ ಆಗುತ್ತೆ. ಇದು ಅಷ್ಟೇ ನೋಡಿ. Know that they ride or die. I keep boys by my side.